ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾ ಮನೆಗೆ ಬರ್ತಾರೆ. ಅಪ್ಪ ಅಂತಾನೆ ಸೂರ್ಯ. ಏನೋ ಸೂರ್ಯ, ಸಮಸ್ಯೆ ಇತ್ತು ಅಂತ ಹೇಳ್ತಿದ್ಯಲ್ಲ, ಎಲ್ಲ ಸರಿ ಹೋಯ್ತಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಸರಿ ಹೋಯ್ತಪ್ಪ, ಮಂಜನ್ನ ಸ್ಟೇಷನಿಂದ ಮನೆಗೆ ಕರ್ಕೊಂಡು ಬಂದ್ವಿ. ಹಾಗಂತ ಸೂರ್ಯ ಹೇಳ್ತಾನೆ, ಒಳ್ಳೇದಾಯ್ತು ಕಣೋ, ಹೇಗಾಯ್ತೋ ಏನಾಯ್ತು ಅಂತ ಟೆನ್ಷನಲ್ಲಿ ಇದ್ದೆ ನಾನು ಅಂತಾರೆ ರಂಗನಾಥ್ ಅವರು. ಹಾಗಂತಿರುವಾಗ ಶಾಂತಿ, ಅವನು ಸ್ಟೇಷನ್ಗೆ ಹೋಗೋದೇನು ಹೊಸ್ತಾ, ಮೊದಲು ಬೈಕ್ ಕದ್ದಿದ್ದ, ಆಮೇಲೆ ನನ್ನ ಹತ್ರನೇ ದುಡ್ಡು ಕದ್ದಿದ್ದ, ಇನ್ನು ಏನೇನು ಕದ್ದಿದ್ದಾನೋ ಏನು ಅಂತಾಳೆ ಶಾಂತಿ. ಆಗ ಮೀನಾ, ಅತ್ತೆ ನನ್ನ ತಮ್ಮ ಹಾಗೆಲ್ಲ ಇಲ್ಲ, ಈಗ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ಹೇಳ್ತಾಳೆ. ಒಳ್ಳೆಯವನು ಅಂದಮೇಲೆ ಪೊಲೀಸ್ನರು ಯಾಕೆ ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಅಂತ ಶಾಂತಿ ಕೇಳ್ತಾಳೆ. ಅದೆಲ್ಲ ನಿನ್ನ ಫ್ರೆಂಡ್ ವಿಶಾಲಮ್ಮ ಇದ್ದಾಳಲ್ಲ, ಅವಳ ಕೆಲಸನೇ ಅಂತ ಸೂರ್ಯ ಹೇಳ್ತಾನೆ. ಅವಳಿಗೇನೋ ಸಮಸ್ಯೆ, ಮೀನಾನೇ ಟಾರ್ಗೆಟ್ ಮಾಡಿ ಈ ಥರ ಎಲ್ಲ ಮಾಡ್ತಿದ್ದಾಳೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ನಮ್ಮ ಮನೆಯವ್ರನ್ನೆಲ್ಲ ಸಾಲು ಸುಳಿಗೆ ಸಿಕ್ಕಾಕ್ಸಿ ನಮ್ಮ ಮನೆನೇ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡಿ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ತೋಳು ಅವಳೇನೆ. ಹೇಗೋ ಹೋರಾಡಿ ಮನೆ ಪತ್ರನ ತೊಗೊಂಡು ಬಂದಿದ್ಯಾ ನೀನು, ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅದು ಸಾಲ ಮಾಡಿ ತೊಗೊಂಡು ಬಂದಿರೋದು ಅಂತಾನೆ ಮನೋಜ. ಆಗ ಸೂರ್ಯ, ಅಯ್ಯೋ ಪುಣ್ಯಾತ್ಮ, ನೀನು ಮಾಡಿರೋ ಸಾಲಕ್ಕೆ ನಾನು ಮತ್ತೊಂದು ಸಾಲ ಮಾಡಿ ಮನೆ ಬಿಡಿಸಿದ್ದೀನಿ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏ ಮನೋಜ ಸ್ವಲ್ಪ ಸುಮ್ಮನಿರ್ತೀಯಾ, ಆ ವಿಶಾಲಮ್ಮ ಬಿಡ್ದೇನೆ ನಿಮಗೆ ಟಾರ್ಚರ್ ಕೊಡ್ತಾನೆ ಇದ್ದಾಳೆ, ಈಗಲೂ ಕೂಡ ಮೀನಾ ಪದವಿಗೆ ರಾಜೀನಾಮೆ ಕೊಡು ಅಂತ ತಾನೇ ಹೀಗೆಲ್ಲ ಮಾಡ್ತಿರೋದು ಅಂತಾರೆ. ಆಗ ಸೂರ್ಯ, ಇಲ್ಲಪ್ಪ, ಅದು ಬೇರೆ ಸಮಸ್ಯೆನೇ, ಆ ವಿಶಾಲಮ್ಮ ನಮ್ಮ ಮೇಲಿನ ಸೇಡಿಗೋಸ್ಕರನ ಅಥವಾ ಮೀನಾ ಪದವಿಗೆ ಆಸೆ ಪಟ್ಟೋ ಈ ರೀತಿ ಎಲ್ಲ ಮಾಡಿಲ್ಲಪ್ಪ, ಇದೆಲ್ಲ ಮಂಜಿನ ಲೈಫಲ್ಲಿ ನಡೆದಿರೋದಪ್ಪ ಅಂತಾನೆ ಸೂರ್ಯ. ಏನು ಹೇಳ್ತಿದೀಯ ಸೂರ್ಯ, ಮಂಜಿನ ಮೇಲೆ ಏನು ದೇಶ ಯಮನ್ಗೆ, ಅವ್ನ ಲೈಫ್ನ ಯಾಕೆ ಹಾಳು ಮಾಡಬೇಕು ಅಂತ ಕೇಳ್ತಾರೆ. ಅವನು ಒಳ್ಳೆ ಅಂತಾನೆ ಅಂತಿರುವಾಗ ಮೀನಾ, ಅವನು ಒಳ್ಳೆಯವನೇ ಮಾವ, ಆದರೆ ಅವನು ಆಸೆ ಪಟ್ಟಿದ್ದು ಅವನ ಅರ್ಹತೆಯೂ ಮೀರಿ ಅಂತಾಳೆ. ಏನು ಹೇಳ್ತಿದೀಯ ಅಮ್ಮ, ಅರ್ಥ ಆಗ್ತಿಲ್ಲ, ಮಂಜ ಏನು ಆಸೆ ಪಡ್ತಿದ್ದಾನೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ಅವನು ಆ ವಿಶಾಲಮ್ಮನ ಮಗಳು ತಾರನ ಲವ್ ಮಾಡ್ತಿದ್ದಾನೆ ಮಾವ ಅಂತಾಳೆ. ಏನು ಲವ್, ಅವ್ನು ಮಾತ್ರನ ಲವ್ ಮಾಡ್ತಿರೋದು, ಒಂದು ಸೈಡ್ ಲವ್ ಅಂತಾನೆ ಮನೋಜ. ಅವ್ರ ಮಗಳು ತಾರ ಕೂಡ ಮಂಜನ್ನ ತುಂಬಾನೇ ಲವ್ ಮಾಡ್ತಿದ್ದಾಳೆ ಅಂತಾನೆ ಮೀನಾ. ಆಗ ಶಾಂತಿ, ಓ ಹೌದಾ, ನಿನ್ ತಮ್ಮ ಆ ವಿಶಾಲಮ್ಮನ ಮಗಳನ್ನ ಲವ್ ಮಾಡ್ತಿದ್ದಾನ, ಸೂಪರ್ ಅನ್ಕೊಂಡು ಸೂರ್ಯ ಮೀನಾ ಹತ್ರ ಓಡೋಗ್ತಾಳೆ ಶಾಂತಿ. ನಿನ್ ತಮ್ಮ ಆ ವಿಶಾಲಮ್ಮನ ಮಗಳನ್ನ ಲವ್ ಮಾಡ್ತಿದ್ದಾನ, ಈಗ ನೋಡು ಸರಿಯಾಗಿ ಆಗ್ತಿದೆ, ಸೂಪರ್ ಕತೆ ಇದು, ಈ ತರ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ದೇವ್ರು ಅಂತ ಒಬ್ಬ ಇದ್ದೇ ಇರ್ತಾನೆ, ದೇವ್ರೇ ಅಂತ ಬೇಡ್ಕೊತಿರ್ತಾಳೆ ಶಾಂತಿ. ಅದೇನಂದ್ರೆ ನಿಮ್ ಮನೆಯಲ್ಲಿ ಎಲ್ರಿಗೂ ಅದೃಷ್ಟ ಇದೆ, ನೀನ್ ಹೇಗೋ ಈ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟೆ, ನಿನ್ ತಂಗಿನ ಆ ಪೊಲೀಸ್ನವ್ನು ಕಟ್ಕೊಂಡು ಹೊಟ್ಟೋದ, ಈಗ ನಿನ್ನ ತಮ್ಮನಿಗೆ ದೊಡ್ಡ ಮನೆ ಹುಡುಗಿನೇ ಸಿಗ್ತಿದ್ದಾಳೆ, ನಿಮಗೆ ಮಾತ್ರನೇ ಹೇಗೆ ಈ ಥರ ಎಲ್ಲ ಸಿಗುತ್ತೆ. ಅವಳಾಗಂತಿರುವಾಗ ರಂಗನಾಥ್ ಅವರು, ಏ ಶಾಂತಿ ಏನು ಅಂತ ಮಾತಾಡ್ತಿದ್ದೀಯ ಅಂತ ಕೇಳ್ತಾರೆ. ಅಯ್ಯೋ ನಾನೇನು ತಪ್ಪಾಗಿ ಮಾತಾಡ್ತಿಲ್ಲ ರೀ, ಇದಕ್ಕೆಲ್ಲ ಅದೃಷ್ಟ ಅನ್ನೋದು ಇರ್ಬೇಕಲ್ವಾ, ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತಾಳೆ. ಆಗ ಮನೋಜ, ಏನೋ ಆ ಹುಡುಗಿ ದೊಡ್ಡ ಶ್ರೀಮಂತರ ಮನೆ ಮಗಳು, ಮೀನಮ್ಮ ತಮ್ಮ ಲೋಕಲು, ಅವರಿಬ್ಬರ ಮಧ್ಯೆ ಲವ್ ಹೇಗೋ ಸಾಧ್ಯ ಅಂತ ಕೇಳ್ತಾನೆ ಮನೋಜ. ನೀನು ಲೋಕಲಲ್ಲಿರೋರ್ನ ಮಲೇಷ್ಯಾದವರು ಅಂತ ಮದುವೆ ಆಗ್ಲಿಲ್ವೇನೋ, ಹಾಗೇನೆ ಇದುವೆ ಅಂತಾನೆ ಸೂರ್ಯ. ಮನೋಜ ಓ ಅಂದ್ಕೊಂಡು ಸುಮ್ಮನೆ ಕೂತ್ಕೋತಾನೆ. ನೋಡ್ದೇನಪ್ಪ, ಸಕ್ಕರೆನ ಇವನು ಬೇಕು ಅಂತಾನೆ ಮಾತಾಡ್ತಿದ್ದಾರೆ ಅಂತಾನೆ ಸೂರ್ಯ. ಏ ಬೇಕು ಅಂತಾನೆ ಕಣ ಮಾತಾಡ್ತಿರೋದು, ಇವಳು ತಮ್ಮನಿಗೂ ಅವಳಿಗೂ ಮದುವೆ ಆಗ್ಬಿಟ್ರೆ ಅಲ್ಲಿಗೆ ಮುಗೀತು. ಅದೇನಂದ್ರೆ ಇವಳು ತಮ್ಮ ಏನಾದರೂ ಹುಡುಗಿನ ಮದುವೆ ಆಗ್ಬಿಟ್ರೆ ನನಗಂತೂ ತುಂಬಾನೇ ಸಂತೋಷ ಅಂತಾಳೆ ಶಾಂತಿ. ಏನೇ ಶಾಂತಿ, ನೀನು ಮಾತಾಡ್ತಿರೋದು ಕೇಳ್ತಿದ್ರೆ ಅತಿಶಯ ಅನ್ನಿಸ್ತಿದೆಯಲ್ಲ, ಮಂಜುನ್ ಮದುವೆ ಆ ಹುಡುಗಿ ಜೊತೆ ಆದರೆ ನಿನಗೆ ಯಾಕೆ ಸಂತೋಷ ಆಗಬೇಕು ಹಾಗಂತ ರಂಗನಾಥ್ ಅವರು ಕೇಳ್ತಾರೆ. ನಾನು ಹಾಗಂದ್ಕೊಂಡು ಸಂತೋಷ ಪಡ್ತಿಲ್ಲ ರೀ, ನಾನು ಮೊದಲೇನೆ ಶಾಪ ಹಾಕಿದ್ದೆ, ಅದನ್ನ ನೆನೆಸ್ಕೊಂಡು ಖುಷಿ ಪಡ್ತಿದ್ದೀನಿ ಅಂತಾಳೆ. ಏನು ಶಾಪ ಹಾಕಿದ್ರ, ಏನು ಹೇಳ್ತಿದ್ದೀರಾ ಸಕ್ಕರೆ ಅಂತ ಸೂರ್ಯ ಕೇಳ್ತಾನೆ. ಹೌದು ಕಣೋ, ಆ ವಿಶಾಲಮ್ಮ ನನ್ನ ಜೊತೆನೆ ಇದ್ಕೊಂಡು ನನ್ನ ಬೆನ್ನಿಗೆ ಚೂರಿ ಹಾಕಿಲ್ಲಲ್ಲ, ಅವತ್ತೇ ಅವಳ ಮನೆಗೆ ಹೋಗಿ ನಾನು ಶಾಪ ಹಾಕ್ಬಿಟ್ಟು ಬಂದೆ. ಹೀಗೆ ಎಲ್ಲರೂ ಏಮರ್ಸಿ ದುಡ್ಡನ್ನ ಕೂಡಿಟ್ಟಿದೆಯಲ್ಲ, ಇದೆಲ್ಲ ನಿನ್ನ ಮಗಳಿಗೋಸ್ಕರ ತಾನೇ. ನೋಡ್ತಾ ಇರು ನೀನು, ನಿನ್ನ ಮಗಳು ಏನು ಗತಿ ಇಲ್ದೇ ಇರೋ ಒಬ್ಬ ಹುಡುಗನ ಜೊತೆ ಓಡೋಗ್ತಾಳೆ ಹಾಗಂತ ಅವಳಿಗೆ ಅವತ್ತೇ ಹೇಳ್ ಬಂದಿದೆ ಕಣೋ. ಅವತ್ತು ನಾನು ಹೇಳಿದ್ದು ಹಾಗೆ ನಡೀತಿದೆ ನೋಡಿದ್ರ, ಹಾಗಂದ್ಮೇಲೆ ನಾನು ಶಾಪ ಹಾಕಿದ್ದೆಲ್ಲ ನಿಜ ಆಗುತ್ತೆ ತಾನೇ ಹಾಗಂತ ಶಾಂತಿ ಹೇಳ್ತಿರುವಾಗ, ಹೌದೇನಮ್ಮ, ಒಬ್ರು ಜ್ಯೋತಿಷಿ ತರ ಅದೇಗಮ್ಮ ಹೇಳ್ದೆ ಅಂತ ಕೇಳ್ತಾನೆ ಮನೋಜ. ಅವಳು ಮಾಡಿರೋ ಕೆಲ್ಸಕ್ಕೆ ನನ್ನ ಪ್ರಾಣನೇ ಹೋಗಿತ್ತು ಕಣೋ, ಈಗ ನೋಡು ನಾನು ಹೇಳ್ದಾಗೆ ನಡೀತಿದೆ, ನನ್ನ ಶಾಪ ಫಲಿಸ್ಬಿಡ್ತು ಅಂತಾಳೆ ಶಾಂತಿ. ಅವಳ ಮಗಳು ಹೂ ಕೊಟ್ಟು ಕುಟುಂಬಕ್ಕೆ ಸೊಸೆ ಆಗ್ತಿದ್ದಾಳೆ, ಆ ವಿಶಾಲ ಮಾಡಿ ದಾಟಕ್ಕೆಲ್ಲ ಆ ದೇವರೇ ಶಿಕ್ಷೆ ಕೊಡ್ತಿದ್ದಾನೆ ನೋಡು ಹಾಗಂತ ಶಾಂತಿ ಹೇಳ್ತಿರುವಾಗ ರಂಗನಾಥ್ ಅವರು, ಏ ಶಾಂತಿ, ನಿನ್ಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನೆ, ಸೂರ್ಯ ಮೀನಾ ಹೋರಾಡಿ ಈ ಮನೆನ ಬಿಡಿಸ್ಕೊತಿದ್ದಾರೆ, ನೀನ್ ನೋಡಿದ್ರೆ ಅವ್ರ ಮನೆಯವ್ರ ಬಗ್ಗೆನೇ ಕೇವಲವಾಗಿ ಮಾತಾಡ್ತಿದೆಯಲ್ಲೇ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅಯ್ಯಯ್ಯೋ ನಾನು ಇವ್ರ ಬಗ್ಗೆ ಏನು ಹೇಳ್ತಿಲ್ಲ ರೀ, ಇವರಿಬ್ರು ಮನೇನ ಬಿಡಿಸ್ಕೊಟ್ಟಿದ್ದಕ್ಕೆ ನನಗೂ ಸಂತೋಷ ಆಗ್ತಿದೆ, ಇವ್ರ ಮನೆ ಮಗ ಆ ಹುಡುಗಿನ ಮದುವೆ ಆಗ್ತಿದ್ದಾನಲ್ಲ ಅದಕ್ಕೆ ನನ್ಗಿನ್ನೂ ಸಂತೋಷ ಆಗ್ತಿದೆ. ಹಾ ಮೀನಾ, ನಿನ್ ತಮ್ಮನಿಗೆ ಇಲ್ಲಿಂದನೇ ಶುಭಾಶಯ ಹೇಳಿದೆ ಅಂತ ಹೇಳ್ಬಿಡು ಹಾಗಂತ ಶಾಂತಿ ಹೇಳ್ತಿರೋವಾಗ, ಚೆನ್ನಾಗಿದೆ ಸಕ್ರೆ, ಇಲ್ಲಿ ನಡೀತಿರೋ ಸಮಸ್ಯೆನ ಹೇಗೆ ಸರಿ ಮಾಡೋದು ಅಂತ ನಾವು ಚಿಂತೆ ಮಾಡ್ತಿದ್ದೀವಿ, ನೀವು ನೋಡಿದ್ರೆ ಇಷ್ಟೊಂದು ಖುಷಿ ಪಡ್ತಿದ್ದೀರಲ್ಲ ಅಂತಾನೆ. ಏ ಆ ವಿಶಾಲಮ್ಮ ನಮ್ಮ ಜೊತೆನೇ ಇಲ್ಲದೆ ಇರೋ ಆಟನೆಲ್ಲ ಆಡಿದ್ಲಲ್ಲೋ,
ನನ್ನ ಹತ್ರನೇ ಇಷ್ಟೊಂದು ಕೋಬಿಯಿಂದ ಮಾತಾಡಿದ್ಲು. ಮಾಸ್ಟರ್ ಮಾಸ್ಟರ್ ಅಂತ ಹೇಳಿ ನನ್ನ ಮುಖಕ್ಕೆ ಮಂಗ್ ಪೂಜಿ ಏರ್ಸ್ಬಿಟ್ಲಲ್ಲೋ. ಈಗ ನೋಡು ಏನಾಗ್ತಿದೆ ಅಂತ. ಕೊನೆಗೆ ಅವಳ ಮಗಳನ್ನ ಹೂ ಕಟ್ಟೋರ್ ಮನೆಗೆ ಸೊಸೆಯಾಗಿ ಮಾಡ್ತಿದ್ದಾಳೆ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಅತ್ತೆ ನಮ್ಮ ಕುಟುಂಬದ ಬಗ್ಗೆ ಕೊಂಕ್ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವಾ? ಅದ್ರಲ್ಲಿ ಏನಿದೆ ಅತ್ತೆ ನಿಮ್ಗೆ ಸಂತೋಷ? ನಾವೇನ್ ಕಳ್ತನ ಮಾಡೋರ, ಕೊಲೆ ಮಾಡೋರ, ಅಥವಾ ಸುಲ್ಗೆ ಮಾಡಿ ಮಾರಿಸಿ ದುಡ್ಡು ಹೊಡ್ಕೊಂಡು ಓಡೋಗೋರ? ಇನ್ನೊಬ್ರು ದುಡ್ಡಿಗೆ ಆಸೆ ಪಡೋರ? ಸ್ವಂತವಾಗಿ ದುಡ್ಡು ಸಂಪಾದನೆ ಮಾಡಿ ಜೀವನ ಮಾಡ್ತಿದೀವಿ. ಅದನ್ನ ನಮ್ಮ ಅಪ್ಪ ಅಮ್ಮ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ. ಹೂಗಾರರ ಕುಟುಂಬ ಅಂತಂದ್ರೆ ಅದ್ರಲ್ಲಿ ನಮ್ಗೆ ಹೆಮ್ಮೆ ಇದೆ ಅತ್ತೆ. ಅದ್ರಿಂದ ನಮ್ಗೆ ಯಾವ ಅವಮಾನನೂ ಇಲ್ಲ ಅಂತಾಳೆ ಮೀನಾ. ಇದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ ಮೀನಾ. ದೊಡ್ಡ ಶ್ರೀಮಂತರು ಅಂತ ಹೇಳಿ ಆ ಪಾರ್ಲರ್ ಅಮ್ಮನ ಕರ್ಕೊಂಡ್ ಬಂದ್ರು. ಅವಳ ಬುದ್ಧಿನ ತೋರ್ಸ್ಬಿಟ್ಟು ಹೋದ್ಲು. ಸೋಂಪ ಪುಡಿ ಅಮ್ಮ ದೊಡ್ಡ ಶ್ರೀಮಂತರು ಹೇಳಿ ಅವ್ರ ಮನೆಗೆ ಹೋದ್ರು. ಆಯಮ್ಮ ಚಪ್ಲಿ ಹೊಡೆದಾಗ ಮಾಡಿ ಕಳ್ಸಿದ್ಲು. ಎಲ್ಲ ಮರ್ತೈತಾ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹಾಗಂತಿರುವಾಗ ನಾನು ಯಾವ್ದನ್ನು ಮರ್ತಿಲ್ವೋ? ಆ ವಿಶಾಲಮ್ಮ ಮಾಡಿ ದ್ರೋಹನೂ ಮರ್ತಿಲ್ಲ. ನನಗೆ ನಂಬಿಕೆ ದ್ರೋಹ ಮಾಡಿದ್ಲಲ್ಲ, ಅದಕ್ಕೆ ಅವಳಿಗೆ ಈ ಸ್ಥಿತಿ ಬಂದಿರೋದು. ಆದ್ರೆ ಒಂದು ಕಣ, ಅವಳು ಹೂ ವ್ಯಾಪಾರ ಮಾಡೋಳು ತಾನೆ. 2 ಹೂ ಕಟ್ಟೋ ಕುಟುಂಬನು ಊಟಿಗೆ ಸೇರ್ತಿವೆ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಆ ಹೂ ಕಟ್ಟೋ ಕುಟುಂಬದಿಂದ ಬಂದವಳೆ ನನ್ ಮಗುನ ಉದ್ಧಾರ ಮಾಡ್ತಿರೋದು. ಅವ್ರಿಬ್ರು ಸೇರಿನೇ ಈ ಮನೆನ ಬಿಡಿಸ್ಕೊಟ್ಟಿರೋದು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಯ್ಯೋ ಅನ್ಕೋತಾನೆ ಮನೋಜ. ಯಾರ ಬಗ್ಗೆನೂ ಕೊಂಕ್ ಮಾತಾಡ್ಬೇಡ ಶಾಂತಿ. ಮೀನಾ ಮಾಡ್ತಿರೋ ಕೆಲಸ ಹೆಮ್ಮೆ ತರುವಂತದ್ದು ನಮ್ಮ ಮನೆಗೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅದು ಸರಿನೇ, ಇವಳಿಂದ ನಮ್ಗೇಂದ್ರಿ ಬಂತು ಹೆಮ್ಮೆ ಅನ್ನಿಸ್ಕೊಳ್ಳೋದು ಅಂತಾಳೆ. ಆಗ ರಂಗನಾಥ್ ಅವರು, ಹೋಗು ಅಲ್ಲೋ ಕುತ್ಕೊಂಡು ಯೋಚನೆ ಮಾಡಿ ನೋಡು, ಆಗ ಗೊತ್ತಾಗುತ್ತೆ ನಿನ್ಗೆ ಮೀನಾ ಇಂದ ಏನೇನು ಒಳ್ಳೇದು ನಡೆದಿದೆ ಅಂತ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಮನೋಜ, ಅಮ್ಮ ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಮ್ಮ. ಆ ವಿಶಾಲಮ್ಮಂಗೆ ಇದು ಆಗ್ಬೇಕಾಗಿದ್ದೆ. ಆದ್ರೆ ಆ ವಿಶಾಲಮ್ಮ ಇರೋ ಸ್ಟೇಟಸ್ಗೆ ಈ ಮೀನಮ್ಮನ್ ತಮ್ಮನ್ಗೆ ಅವಳ ಮಗಳನ್ನ ಮದುವೆ ಮಾಡ್ಕೊಡ್ತಾಳ ಅಂತ ಕೇಳ್ತಾನೆ. ಆಗ ಸೂರ್ಯ, ಅದ್ರಿಂದ ನಿಂಗೇನೋ ಆಗ್ಬೇಕು ಅಂತಾನೆ. ಸೂರ್ಯ, ಅವ್ನ್ ಮಾತಾಡ್ತಿರೋದ್ನ ಬಿಡು, ಆದ್ರೆ ಅದ್ರಲ್ಲಿರೋ ವಿಷಯನ ಮೊದಲು ಯೋಚನೆ ಮಾಡು. ಆ ವಿಶಾಲಮ್ಮ ಮಂಜನ್ಗೆ ಹೇಗೋ ಮದುವೆ ಮಾಡ್ಕೊಡ್ತಾಳೆ ಅಂತ ಕೇಳ್ತಾರೆ. ಅಪ್ಪ ಯಾರು ಯಾರನ್ನ ಮದ್ವೆ ಆಗ್ತಾರೆ ಅನ್ನೋದು ನಮ್ ಕೈಲಿಲ್ಲ ಅಪ್ಪ. ಇಲ್ಲೇ ನೋಡಪ್ಪ ಇವನ್ ಮದ್ವೆ ಅಂತ ನಾನ್ ಬಂದೆ. ಇವ್ನ್ ನೋಡಿದ್ರೆ ನೀನ್ ದುಡ್ಡು ಎತ್ಕೊಂಡು ಓಡೋಟೋದ. ಇವನಿಂದಾಗಿ ನಾನ್ ಮದುಮಗ ಆಗ್ಬಿಟ್ಟೆ ಅಂತಾನೆ. ಮೀನಾ ದುರ್ಗುಟ್ಕೊಂಡು ನೋಡ್ತಿರೋವಾಗ, ಆಗಲ್ಲ ಮೀನಾ, ಈ ಓಡುವಳಿಯಿಂದ ನನ್ ಜೀವನದಲ್ಲಿ ಒಂದೇ ಒಂದು ಒಳ್ಳೇದ್ ನಡೆದಿದೆ ಅಂದ್ರೆ ಅದು ನೀನ್ ಮದ್ವೆ ಆಗಿರೋದು. ನೀನ್ ಬಂದ್ಮೇಲೆ ತಾನೆ ನನ್ ಜೀವನನೇ ಬದಲಾಗಿದ್ದು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ, ಮಾವ ನಾನು ಆರಂಭದಲ್ಲೇ ಹೇಳಿದೆ ಮಂಜನ್ಗೆ ಆ ಹುಡುಗಿ ಜೊತೆ ಸೇರೋದು ನನ್ಗಿಷ್ಟ ಇಲ್ಲ, ಬೇಡ ಅಂತ. ಹಾಗಂತ ಮೀನಾ ಹೇಳ್ತಿರುವಾಗ, ನೀನ್ ಯಾಕೆ ಅದನ್ನೆಲ್ಲ ಹೇಳ್ತಿದ್ಯಾ? ಅವ್ರಿಬ್ರು ಚೆನ್ನಾಗಿರ್ಲಿ ಬಿಡು. ಆ ವಿಶಾಲು ಒಪ್ಕೊಳ್ಳಿಲ್ಲ ಅಂದ್ರೆ ಏನೋ, ಅವಳ ಮಗಳನ್ನ ಕರ್ಕೊಂಡು ಓಡೋಗ ಕೇಳು ಅಂತಾಳೆ ಶಾಂತಿ. ಇಬ್ರು ಕಿತ್ತಾಡಿದ್ರೆ ನಿನ್ಗೆ ಅದೇನ್ ಸಂತೋಷ ಸಕ್ರೆ? ಬೇರೊಬ್ರು ಸಮಸ್ಯೆ ಇದ್ರೆ ನಿಮ್ಗೆ ಇಷ್ಟೊಂದು ಸಂತೋಷನಾ ಅಂತ ಕೇಳ್ತಾನೆ ಸೂರ್ಯ. ಮಾವ ಇವ್ರಿಗೇನೋ ಮಂಜನ್ಗೆ ಮಾತು ಕೊಟ್ಟಿದ್ದಾರೆ, ಆದ್ರೆ ನನಗ್ ಮಾತ್ರ ತುಂಬಾನೇ ಭಯ. ಹಾಗಂತ ಮೀನಾ ಹೇಳ್ತಿರುವಾಗ ರಂಗನಾಥ್ ಅವರು, ಆ ವಿಶಾಲಮ್ಮ ಸರಿ ಇಲ್ಲ ಕಣೋ, ಈಗಾಗ್ಲೇ ಮಂಜುನ ಅರೆಸ್ಟ್ ಮಾಡಿಸಿದಾಳೆ. ಅವಳ ಮಗಳ ವಿಷಯ ಅಂತ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅವಳು ಏನ್ ಮಾಡಿದ್ರು ಸರಿನೇನಪ್ಪ. ಮಂಜ ಆ ಹುಡ್ಗಿನ ತುಂಬಾನೇ ಪ್ರೀತಿ ಮಾಡ್ತಿದ್ದಾನೆ. ಆ ಹುಡ್ಗಿನೂ ಸಹ ಮಂಜುನ ತುಂಬಾನೇ ಲವ್ ಮಾಡ್ತಿದ್ದಾಳೆ. ಹೇಳ್ಬೇಕು ಅಂದ್ರೆ ಆ ಹುಡ್ಗಿನೇ ಮಂಜುನ ಮೊದ್ಲು ಲವ್ ಮಾಡಿದ್ದು ಅಂತಾನೆ ಸೂರ್ಯ. ಪ್ರೀತಿ ಮಾಡಿದವ್ರನ್ನ ಸೇರ್ಸೋದೇ ಅಲ್ವೇನಪ್ಪ ನ್ಯಾಯ ಅಂತಾನೆ ಸೂರ್ಯ. ಪ್ರೀತಿ ಮಾಡಿದವ್ರನ್ನ ನೀನ್ ಹೇಳ್ತಿರೋದು ಸರಿ ಕಣೋ, ಆಸೆ ಪಟ್ಟವ್ರನ್ನ ಸೇರ್ಸೋದು ನ್ಯಾಯನೇ ಅಂತ ನಾನು ಹೇಳ್ತೀನಿ. ಆದ್ರೆ ಇದು ಬೇರೆ ವಿಷಯದ ತರ ಅಲ್ಲ, ಇಬ್ರು ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ನೋಡ್ಕೊಂಡು ಮುಂದುವರಿರಿ. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ನೋಡ್ಕೋತೀವಪ್ಪ, ಅದ್ರಲ್ಲೇನು ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವರು ಹೋಗಿದ ತಕ್ಷಣ ಶಾಂತಿ ಸೂರ್ಯ ಆ ಕಡೆ ತಿರ್ಕೊಂಡಿರ್ತಾನೆ. ಲೇ ಅಂತ ಹೇಳಿ ಸೂರ್ಯನ್ ಕೈ ಹಿಡ್ಕೊಂಡು ಹೇಳ್ದು, ಲೇ ಹೇಗಾದ್ರು ಆ ಮನೆ ಹುಡುಗಿನ ಇವಳು ತಮ್ಮನ್ಗೆ ಮದ್ವೆ ಮಾಡ್ಬಿಡೋ, ಆಗ ವಿಶಾಲಮ್ಮ ನಾಶವಾಗಿ ಹೋಗ್ತಾಳೆ. ಅದೇ ನನಗ್ ಬೇಕಾಗಿರೋದು. ಹಾಗನ್ಕೊಂಡು ಖುಷಿ ಪಡ್ತಾ ಶಾಂತಿ ಹೋಗ್ತಾಳೆ. ಈ ಕಡೆ ಮೀನಾ ಸೂರ್ಯನ್ಗೆ ಸ್ಪೆಷಲ್ ಹಾಲ್ ತಂದ್ಕೊಟ್ಟು, ನೀವು ನನ್ನ ತಮ್ಮನ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಸೂರ್ಯ, ನೋಡು ಮೀನಾ, ಅವನು ನಿನ್ ತಮ್ಮ ಆದ್ರೆ ನನ್ಗೆ ಬ್ರದರ್ ಇಲ್ಲ, ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಏನಕ್ ಬೇಕು ಅಂತ ತುಂಬಾ ಖುಷಿ ಪಡ್ತಾರೆ. ಈ ಕಡೆ ರೋಹಿಣಿ ಮನೆಗೆ ಪೂಜಾ ಬರ್ತಾಳೆ. ಬರುವಾಗ್ಲೇ ಅಮ್ಮ ಅಂತ ಕೂಗ್ತಾ ಬರ್ತಾಳೆ. ಬಮ್ಮ ಪೂಜಾ, ಹೇಗಿದೀಯಾ ಅಂತ ಕೇಳ್ತಾರೆ ಪ್ರಮೀಳಾ. ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಪೂಜಾ. ಏನೋ ಇದೀನಮ್ಮ, ನನ್ ಸುತ್ತ ಏನ್ ನಡೀತಿದೆ ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ. ಅವ್ರಾಗಂತಿರುವಾಗ, ಏನಾಯ್ತಮ್ಮ ತಕ್ಷಣ ಬಾ ಅಂತ ಫೋನ್ ಮಾಡಿದ್ರಿ? ಹಾಗಂತ ಪೂಜಾ ಕೇಳ್ತಾಳೆ. ಕಲ್ಯಾಣಿನ ನೋಡ್ತಿದ್ರೆ ನನ್ಗೆ ತುಂಬಾ ಭಯ ಆಗ್ತಿದೆ ಪೂಜಾ ಅಂತಾರೆ ಪ್ರಮೀಳಾ. ಯಾಕೆ ಏನಾಯ್ತು ಅಂತ ಪೂಜಾ ಕೇಳ್ತಾಳೆ. 2 ದಿನದಿಂದ ಅವಳನ್ನ ನೋಡೋಕೆ ಆಗ್ತಿಲ್ಲ. ಅವಳ ಮನ್ಸ್ ಕೂಡ ಸರಿ ಇಲ್ಲ, ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆನೂ ಮಾಡ್ತಿಲ್ಲ, ಕೆಲ್ಸಕ್ಕೂ ಹೋಗ್ತಿಲ್ಲ, ಬ್ರಹ್ಮ ಪಿಸಾಚಿ ಒಕ್ಕಿರೋಳ್ ತರ ಮನೆಯಲ್ಲೇ ಇದ್ದಾಳೆ ಅಂತಾರೆ. ಅಂತದ್ದೇನ್ ನಡೀತಮ್ಮ ಅಂತ ಪೂಜಾ ಕೇಳ್ತಾಳೆ. ನನ್ ಗೊತ್ತಿಲ್ಲ ಅಮ್ಮ ಪೂಜಾ, ನಾನು ಏನೇ ಕೇಳಿದ್ರು ಅವಳು ಮಾತಾಡ್ತಾನೆ ಇಲ್ಲ, ರೂಮ್ ಬಿಟ್ಟು ಸಹ ಹೊರಗ್ ಬರ್ತಿಲ್ಲ. ಅವಳನ್ನ ನೆನ್ಸ್ಕೊಂಡ್ರೇನೆ ನಂಗೆ ತುಂಬಾನೇ ಚಿಂತೆ ಆಗ್ತಿದೆ. ನೀನ್ ಹೋಗಿ ಅವಳ ಹತ್ರ ಸ್ವಲ್ಪ ಮಾತಾಡ್ತೀಯ ಅಂತ ಕೇಳ್ತಾರೆ ಪ್ರಮೀಳಾ. ನಾನೇ ಅವಳ ಜೊತೆ ಮಾತಾಡಿ ತುಂಬಾ ದಿನ ಆಯ್ತಮ್ಮ. ಡೈವರ್ಸ್ ಕೇಸ್ನಲ್ಲಿ ಅವಳು ಎದುರಾಳಿಯಾಗಿ ಮಾತಾಡಿದೆ ಅಂತ ಅವಳಿಗೆ ನನ್ ಮೇಲೆ ತುಂಬಾನೇ ಕೋಪ ಇದೆ. ಅದಕ್ಕೆ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ ಅಂತಾಳೆ ಪೂಜಾ. ಅದೇನೇ ಇದ್ರು ನೀನ್ ಅವಳಿಗೆ ಕ್ಲೋಸ್ ಫ್ರೆಂಡ್ ತಾನೆ, ಖಂಡಿತ ಅವಳ ಜೀವನದ ಮೇಲೆ ನಿನ್ಗೂ ಕೂಡ ಅಕ್ರೆ ಇದೆ. ಮುಂದೆ ಅವಳ ಜೀವನ ಚೆನ್ನಾಗಿರ್ಬೇಕಲ್ವಾ, ನೀನ್ ಹೋಗಿ ಸ್ವಲ್ಪ ಮಾತಾಡ್ ನೋಡಮ್ಮ ಅಂತಾರೆ ಪ್ರಮೀಳಾ. ಎಲ್ಲಿದ್ದಾಳೆ ಅಂತ ಪೂಜಾ ಕೇಳ್ತಾಳೆ. ಒಳಗಿದ್ದಾಳೆ, ಹೋಗಮ್ಮ ಅಂತಾರೆ. ಪೂಜಾ ರೂಮ್ ಒಳಗೆ ಹೋಗ್ತಾಳೆ. ರೋಹಿಣಿ ಸುಮ್ನೆ ಕೂತಿರ್ತಾಳೆ. ರೋಹಿಣಿ, ಏನೇ ಆಯ್ತು ನಿನ್ಗೆ? ಅಮ್ಮ ಫೋನ್ ಮಾಡಿ ಹೇಳಿದ್ರು
ನೀನು ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ವಂತೆ, ಹೀಗೆ ಯಾರ ಜೊತೆನೂ ಮಾತಾಡ್ದೇನೆ ಒಳಗೆ ಕೂತಿದೀಯಲ್ಲೇ, ಅಂಥದ್ದೇನೇ ಆಯ್ತು? ನಿನ್ನ ಆರೋಗ್ಯ ಸರಿ ಇಲ್ವಾ? ಹಾಸ್ಪಿಟ್ಲಿಗೆ ಹೋಗೋಣ ಹೇಳೆ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಭುಜದ ಮೇಲೆ ಕೈ ಹಾಕ್ತಿರೋವಾಗ ರೋಹಿಣಿ ಇದ್ಕಿದಂಗೆ ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಏ ರೋಹಿಣಿ, ಯಾಕೆ ಹೇಳ್ತಿದ್ಯಾ? ಏನೇ ಆಯ್ತು? ಸ್ವಲ್ಪ ಇರು, ಮೊದ್ಲು ಅಳದ್ ನಿಲ್ಸು, ಏನಾಯ್ತು ಅಂತ ಹೇಳು ಅಂತಾಳೆ ಪೂಜಾ. ಅಳ್ಬೇಡ ಅಂತ ಹೇಳ್ತಿರೋವಾಗ ನನ್ನ ಕೈಲಿ ಇದನ್ನೆಲ್ಲ ತಡ್ಕೊಳಕ್ ಆಗ್ತಿಲ್ಲ ಕಣೆ, ನೀನ್ ಕೂಡ ನನ್ನನ್ನ ಬಿಟ್ಟು ಹೊಟ್ಟೋದೆ, ಈಗ ನನ್ನ ಜೊತೆ ಮಾತಾಡೋಕ್ಕೂ ಸಹ ಯಾರು ಇಲ್ದಾಗೋಯ್ತು, ನಾನು ಒಬ್ಬಂಟಿ ಆಗ್ಬಿಟ್ಟೆ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ರೋಹಿಣಿ. ನಾನು ಇಲ್ಲೇ ದೂರ ಹೋದೆ, ನೀನೇ ತಾನೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು, ಸರಿ ಅದನ್ನೆಲ್ಲ ಬಿಡು, ಮುಗ್ದೋಗಿರೋ ವಿಷಯ ಅದು. ಈಗ ನೀನು ಏನಾಯ್ತು? ಯಾಕೆ ಈ ಥರ ಹೇಳ್ತಿದೀಯಾ? ಮೊದ್ಲು ಅದನ್ನೇ ಹೇಳು ಅಂತಾಳೆ ಪೂಜಾ. ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಪೂಜಾ? ಹಾಗಂತ ರೋಹಿಣಿ ಹೇಳ್ತಿರುವಾಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನೀನನ್ನ ನಂಬ್ಕೊಂಡು ನಿನ್ ಮಗ ಇದ್ದಾನೆ, ನಿಮ್ಮಮ್ಮ ಇದ್ದಾರೆ, ಈ ಥರ ಯಾಕೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಇಲ್ಲ ಕಣೆ, ನಾನು ಮನೋಜ್ ಜೊತೆ ಬಾಳ್ಬೇಕು ಅಂತ ತುಂಬಾನೇ ಹೋರಾಡ್ದೆ, ಮನೋಜ್ಗೂ ಕೂಡ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬಂದಿತ್ತು. ಅವಳಾಗಂತಿರೋವಾಗ ಗೊತ್ತಿದೆ, ಕೇಳ್ಪಟ್ಟೆ ಅಂತಾಳೆ ಪೂಜಾ. ಅವಾಗವಾಗ ನಿನ್ ಜೊತೆ ಮಾತಾಡ್ತಿರ್ತಾರಂತಲ್ಲ, ಅವಳಾಗಂತಿರೋವಾಗ ಅವ್ರು ಮಾತ್ರ ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಯಾವಾಗ್ಲೂ ಅವ್ರ ಅಮ್ಮ ಹೇಳ್ದಾಗೆ ತಾನೆ ಅವ್ರು ಕೇಳೋದು. ಮನೋಜ್ ಅವ್ರೇನೋ ನನ್ನನ್ನು ಒಪ್ಕೋತಾರೆ, ಆದ್ರೆ ಅವ್ರ ಅಮ್ಮ ನನ್ನನ್ನು ಒಪ್ಕೋತಾನೆ ಇಲ್ಲ, ಅತ್ತೆ ಮನ್ಸು ಬದಲಾಗ್ಲೇ ಇಲ್ಲ ಅಂತ ಹೇಳ್ತಾಳೆ. ಒಂದೊಂದು ಕ್ಷಣನೂ ನನ್ನನ್ನು ಹರ್ಟ್ ಮಾಡ್ತಾನೆ ಇರ್ತಾರೆ. ಮನೋಜ್ ಶೋರೂಮ್ಗೆ ಹೋಗಿರ್ಬೇಕಾದ್ರೆ ನನ್ನ ಬಗ್ಗೆ ಏನೆಲ್ಲ ಹೇಳಿ ಅವಮಾನ ಮಾಡಿದ್ರು ಗೊತ್ತಾ? ಬಾಯಿಗೆ ಬಂದಂಗೆಲ್ಲ ಬೈದ್ರು, ನನ್ನ ಸುತ್ತಮುತ್ತ ಇರೋರೆಲ್ಲರೂ ನನ್ನನ್ನು ನೋಡ್ತಾ ಇದ್ರು, ನನ್ನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ರು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಆಗ ಪೂಜಾ, ಹೇಳ್ಬೇಡ್ವೆ, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ದಿರೋದೇನಿದೆ? ಅವ್ರಿಗೆ ನಿನ್ ಮೇಲೆ ನಿನ್ ಕೋಪ ಇನ್ನೂ ಹೋಗಿಲ್ಲ, ಅಷ್ಟ್ರ ಮಟ್ಟಿಗೆ ನೀನ್ ಅವ್ರ ಹತ್ರ ರೀಲ್ ಸುತ್ತಿದೀಯಾ. ಒಂದೊಂದ್ ಸರಿಗೂ ನಿನ್ಗೆ ಹೇಳಿದೀನಿ, ಸುಳ್ಳು ಹೇಳ್ಬೇಡ್ವೆ ಅಂತ. ನೀನ್ ಎಲ್ಲಿ ಕೇಳ್ದೆ? ನೀನ್ ಮೊದಲು ಮಾಡಿದ ತಪ್ಪೇನೆ ನಿನ್ ಮುಂದೆನೆ ಬಂದು ನಿನ್ಗೆ ಶಿಕ್ಷೆ ಕೊಡ್ತಿದೆ. ಹಾಗಂತ ಪೂಜೆ ಹೇಳ್ತಿರುವಾಗ, ನಾನ್ ಸುಖವಾಗಿರ್ಬೇಕು ಅಂತ ಏನಾದ್ರು ಸುಳ್ಳು ಹೇಳಿದ್ನಾ? ನಾನು ಹೇಳಿದ್ದೆಲ್ಲ ಮನೋಜ್ಗೋಸ್ಕರನೇ ತಾನೆ, ಅದನ್ನ ಯಾಕೆ ಯಾರು ಅರ್ಥನೇ ಮಾಡ್ಕೋತಿಲ್ಲ ಅಂತಾಳೆ. ಅವ್ರ ಮನೆಗೆ ವಾಪಸ್ ಹೋದ್ರಲ್ಲ, ಅವಾಗ ಎಲ್ರೂ ಕರೆದು ಸೆಲೆಬ್ರೇಟ್ ಮಾಡಿದ್ದಾರೆ. ರೋಹಿಣಿ ಆಗಂತಿರುವಾಗ, ಹೌದು ಕಣೆ, ನಾನು ಕೂಡ ಹೋಗಿದ್ದೆ ಅಂತಾಳೆ ಪೂಜಾ. ನೋಡ್ದ್ಯಾ, ನೀನು ಹೋಗಿದ್ಯಾ, ಆದ್ರೆ ನನ್ನನ್ನು ಮಾತ್ರ ಕರೀಲಿಲ್ಲ, ನಾನು ಆ ಮನೆ ಮೊದಲನೇ ಸೊಸೆ ತಾನೆ. ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಆ ರೀತಿ ನೀನು ಯಾವಾಗೇ ನಡ್ಕೊಂಡಿದ್ಯಾ? ಹೇಳ್ಬೇಕು ಅಂದ್ರೆ ನಿಮ್ಮ ಅತ್ತೆ ಇನ್ನಿಬ್ರು ಸೊಸೆರಿಗಿಂತ ನಿನ್ನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರು, ನೀನ್ ಅಂಥವ್ರಿಗೇನೆ ಮೋಸ ಮಾಡಿ ಏಮಾರಿಸ್ಬಿಟ್ಟಿಯಲ್ಲ, ಅದಕ್ಕೆ ಕಾರಣ ಏನೇ? ನೀನ್ ಮಾಡಿರೋ ಕೆಲಸನೇ ಅದಕ್ಕೆಲ್ಲ ಕಾರಣ. ಹಾಗಂತ ಪೂಜಾ ಹೇಳ್ತಿರುವಾಗ, ಈಗ ನಾನೇನೇ ಮಾಡ್ಲಿ ಅಂತ ಕೇಳ್ತಾಳೆ ರೋಹಿಣಿ. ಆಲ್ರೆಡಿ ನಿನ್ ಮನ್ಸು ನೋವಲ್ಲಿದೆ, ಆದ್ರೂ ಇದನ್ನ ಇಲ್ದೆ ಬೇರೆ ದಾರಿನೇ ಇಲ್ಲ. ಹೇಳ್ಬೇಕು ಅಂದ್ರೆ ನೀನ್ ಮನೋಜ್ಗೆ ಡಿವೋರ್ಸ್ ಕೊಟ್ಬಿಡು ಅಂತಾಳೆ ಪೂಜಾ. ಏನೇ ಹೀಗೆ ಹೇಳ್ತಿದೀಯ ಅಂತ ರೋಹಿಣಿ ಕೇಳ್ತಾಳೆ. ನಾನು ಹೇಳ್ತಿರೋದು ನಿನ್ ಮನ್ಸ್ಗೆ ತುಂಬಾನೇ ಹರ್ಟ್ ಆಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು, ಆದ್ರೂ ಕೂಡ ಇದೇನೇ ರಿಯಾಲಿಟಿ. ಆ ಕುಟುಂಬಕ್ಕೆ ನೀನ್ ತುಂಬಾನೇ ದೊಡ್ಡ ದ್ರೋಹ ಮಾಡಿದೀಯಾ, ಆದ್ರಿಂದ ಅವ್ರೆಲ್ರೂ ನಿನ್ನನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ. ನನಗ್ ಗೊತ್ತಿರೋ ಹಾಗೆ ನಿಮ್ ಅತ್ತೆ ನಿನ್ನನ್ನ ಯಾವತ್ತೂ ಒಪ್ಕೊಳ್ಳಲ್ಲ. ಇದಕ್ಕೂ ಮೇಲೆ ನೀನ್ ಕೋರ್ಟು ಕೇಸು ಅಂತ ಅಲೆತಿದ್ರೆ ಸುಮ್ನೆ ದಿನಗಳೆಲ್ಲ ವೇಸ್ಟು, ದುಡ್ಡು ವೇಸ್ಟು. ಅದ್ರ ಬದಲಾಗಿ ನೀನ್ ಮನೋಜ್ಗೆ ಡಿವೋರ್ಸ್ ಕೊಟ್ಬಿಡು, ಕುಟುಂಬದವ್ರಿಗೂ ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದೇ ಅಂತಾಳೆ ಪೂಜಾ. ಅದನ್ನ ಕೇಳಿಸ್ಕೊತಿದ್ದಂತ ಪ್ರಮೀಳಾ ಅವರು ರೂಮ್ ಒಳಗೆ ಬರ್ತಾರೆ. ನೋಡು ರೋಹಿಣಿ, ಕ್ರಿಸ್ ಲೈಫ್ಗೂ ಕೂಡ ಅದೇ ಒಳ್ಳೇದು, ಮನೋಜ್ ಅವ್ರಿಗೆ ಡಿವೋರ್ಸ್ ಕೊಟ್ಟು ನೀನು ನಿನ್ನ ಹೊಸ ಜೀವನನ ಶುರು ಮಾಡು ಅಂತಾಳೆ. ಅವಳಾಗಂತಿರೋವಾಗ, ಇಲ್ಲ ಪೂಜಾ, ನಾನು ಮನೋಜ್ ಅವ್ರನ್ನ ಬಿಟ್ಟು ಬಾಳಕ್ಕಾಗಲ್ಲ, ಅವ್ರು ಇಲ್ಲದೇ ಇರೋ ಲೈಫ್ನ ನಾನು ನೆನ್ಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಹಾಗಾಗಬೇಕು ಅಂದಿದ್ರೆ ನೀನು ಮೊದಲೇ ಮನೋಜ್ ಅವ್ರ ಹತ್ರ ನಿಜ ಹೇಳಬೇಕಿತ್ತು, ಆಗೆಲ್ಲನೂ ಬಿಟ್ಬಿಟ್ಟೆ. ಆರಂಭದಲ್ಲೇ ಇದನ್ನೆಲ್ಲ ಹೇಳಿದ್ರೆ ಆ ಮನೆಯಲ್ಲಿ ಸೂರ್ಯ ಮೀನವ್ರ ಸಪೋರ್ಟು ನಿನ್ಗೆ ಇರ್ತಿತ್ತು, ರಂಗನಾಥ್ ಅಂಕಲ್ ಕೂಡ ನಿನ್ಗೆ ಸಪೋರ್ಟ್ ಮಾಡ್ತಿದ್ರು, ನೀನು ಅವ್ರನ್ನೆಲ್ಲ ಏಮಾರಿಸ್ಬೇಕು ಅಂತ ಅನ್ಕೊಂಡೆ, ಈಗ ನೀನೇ ಏಮಾರ್ಬಿಟ್ಟೆ. ಪೂಜಾ ಹಾಗಂತಿರುವಾಗ, ನೋಡು ಕಲ್ಯಾಣಿ, ಪೂಜಾ ಹೇಳ್ತಿರೋದು ಕರೆಕ್ಟ್ ಆಗಿದೆ, ನೀನು ಅಳಿಯಂದ್ರ ಜೊತೆ ಇನ್ನು ಸೇರಲ್ಲ ಅಂತ ನನಗೂ ಕೂಡ ಅನಿಸ್ತಿದೆ. ನಿಮ್ಮತ್ತೆ ಖಂಡಿತ ಅದಕ್ಕೆಲ್ಲ ಬಿಡಲ್ಲ ಕಣೆ. ಇನ್ಮೇಲೆ ನೀನು ಕ್ರಿಶ್ ಜೀವನದ ಬಗ್ಗೆ ಗಮನ ಕೊಡು, ಅವನು ದೊಡ್ಡವನಾಗ್ತಿದ್ದಾನೆ, ಅವನಿಗೆಲ್ಲ ಅರ್ಥ ಆಗ್ತಿದೆ. ನಿನ್ಗೆ ನಾನು ಕಟ್ಕೊಟ್ಟಿದ್ದ ಜೀವನನೂ ಸರಿ ಹೋಗ್ಲಿಲ್ಲ, ನೀನಾಗಿ ನೀನು ಆರಿಸ್ಕೊಂಡಿದ್ದ ಜೀವನನೂ ಸರಿ ಹೋಗ್ಲಿಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಕ್ರಿಶ್ ಜೊತೆ ಹೊಸ ಜೀವನ ಶುರು ಮಾಡು, ಅವ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು ಅಂತ ಪ್ರಮೀಳಾ ಹೇಳ್ತಾರೆ. ಆಗ ರೋಹಿಣಿ, ನನಗೂ ಕೂಡ ಒಂದು ಲೈಫ್ ಬೇಕು ಅಂತ ಆಸೆನೇ ಪಡಬಾರ್ದ ಅಮ್ಮ? ಅವಳಾಗಂತ ಕೇಳ್ತಿರುವಾಗ, ನಾನು ಆಗ ಹೇಳ್ತಿಲ್ವೇ, ಮುಂದೆ ನಿನ್ನ ಜೀವನದಲ್ಲಿ ದೇವ್ರೇನು ದಾರಿ ತೋರಿಸ್ತಾನೆ, ಆಗ ಅದನ್ನೆಲ್ಲ ನೋಡ್ಕೊಳ್ಳೋಣ. ಈಗ ಪೂಜಾ ಹೇಳ್ದಾಗ ಕೇಳು ಅಂತಾರೆ. ಅಮ್ಮ ಹೇಳಿದ್ ಕರೆಕ್ಟ್ ಆಗಿದೆ ಕಣೆ, ನಾನು ನಿನ್ನ ಜೊತೆ ಮಾತಾಡದೇ ಇರ್ಬೋದು, ಆದರೆ ಯಾವಾಗಲೂ ನಿನ್ನ ಲೈಫ್ ಮೇಲೆ ನನಗೆ ಅಕ್ರೆ ಇದ್ದೇ ಇರುತ್ತೆ. ನಾನು ಕೂಡ ನಿನ್ನ ಜೊತೆಗೇನೆ ಇರ್ತೀನಿ, ನಾನು ಹೇಳೋದನ್ನ ಕೇಳು, ಡೈವರ್ಸ್ ಕೊಟ್ಬಿಡು, ಮುಂದೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ, ಅದೇನೆ ನಮ್ಗೆಲ್ರಿಗೂ ಒಳ್ಳೇದು ಅಂತ ಪೂಜಾ ಹೇಳ್ತಾಳೆ. ಆಗಲ್ಲಿ ರೋಹಿಣಿ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಈ ಕಡೆ ಪಾರ್ಕ್ ಫ್ರೆಂಡ್ ಸೀನು ಮನೆಗೆ ಬಂದು ಡೀಲರ್ಸ್ಗೆ ಹಳೆ ಬಾಕಿ ಕೊಡ್ಲಿಲ್ಲ ಅಂದ್ರೆ ಹೊಸದಾಗಿ ಯಾವ ಅಪ್ಲೈನ್ಸಸ್ನು ಕೊಡಲ್ವಂತೆ ಅಂತ ಹೇಳ್ತಾನೆ. ಏ ಮನೋಜ್, ಏನೋ ಇದು, ಆ ಸೂರ್ಯ ಮೇಲ್ ಬರ್ತಿದ್ದಾನೆ, ನೀನು ಇಷ್ಟೊಂದೆಲ್ಲ ಓದ್ಕೊಂಡಿದ್ಯಾ, ನೀನಿನ್ನೂ ಹಾಗೆ ಇದೆಯಲ್ಲೋ ಅಂತ ಶಾಂತಿ ಬೈತಾಳೆ. ಅಮ್ಮ, ನಾನು ಟ್ರೈ ಮಾಡ್ತಿದ್ದೀನಮ್ಮ, ನನ್ನ ಟೈಮೇ ಸರಿ ಇಲ್ಲ ಅಂತ ಮನೋಜ ಹೇಳ್ತಾನೆ. ನಾನು ನಿನ್ನ ಅಷ್ಟೊಂದೆಲ್ಲ ಓದಿಸಿದ್ದೀನಿ, ಅವನ ಅಜ್ಜಿ ಏನು ಓದಿಸಿಲ್ಲ, ಸುಮ್ಮನೆ ಬೆಳೆಸಿ ಕಳಿಸಿದಾಳೆ, ಅವನೇ ಹಾಗಿರ್ಬೇಕಾದ್ರೆ ನೀನು ಯಾಕೋ ಹೀಗಾದೆ, ಏನಾದರೂ ಒಂದು ಮಾಡು ಅಂತ ಶಾಂತಿ ಬೈತಾ ಇರ್ತಾಳೆ.
ಬ್ರೋ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಹೌದಾ ಬ್ರೋ, ಏನು ಹೇಳಿ ಅಂತ ಮನೋಜ ಕೇಳ್ತಾನೆ. ನನಗೆ ಗೊತ್ತಿರೋರೊಬ್ರು ನ್ಯೂಮರಾಲಜಿ ಜ್ಯೋತಿಷಿಗಳಿದ್ದಾರೆ. ಅವರು ಊರಿಂದ ಬಂದಿದ ತಕ್ಷಣ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ. ಯಾವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರು ಹೇಳ್ಕೊಡ್ತಾರೆ. ಅವ್ರು ಹೇಳೋದನ್ನ ಕೇಳಿದ್ರೆ ಸಾಕು, ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಾನೆ. ಹೌದಾ ಬ್ರೋ, ಅವ್ರು ಯಾವಾಗ ಊರಿಂದ ಬರ್ತಾರೆ? ಹೇಗಾದರೂ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಹಾಗಂತ ಮನೋಜ ಕೇಳ್ತಾನೆ. ನಾನು ವಿಚಾರಿಸಿ ಹೇಳ್ತೀನಿ ಬ್ರೋ, ಬರ್ತೀನಿ ಅಂತ ಸೀನು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.